ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಮರಣಕಾಲದಲ್ಲಿ ಸಾಮಾನ್ಯ ಜನರಿಗೆ ಏನಾಗುತ್ತೆ ಅಂದರೆ ಶರೀರದ ವ್ಯಾಧಿಗಳು ಜಾಸ್ತಿ ಆಗುತ್ತೆ ಮತ್ತು ಶರೀರದಲ್ಲಿರ್ತಕ್ಕಂಥ ಅಗ್ನಿ ಇಲ್ಲವಾಗುತ್ತೆ. ಶರೀರದಲ್ಲಿ ಯಾವಾಗ ಅಗ್ನಿ ಇಲ್ಲವಾಗುತ್ತೆ ಆಗ ವಾತ ಮತ್ತು ಕಫ ಜಾಸ್ತಿ ಆಗುತ್ತೆ. ಉಸಿರಾಟಕ್ಕೆ ತೊಂದರೆಯಾಗಿ ಜೀವನು ಒದ್ದಾಡಿ ದುಃಖದಲ್ಲಿ ದೇಹವನ್ನು ಬಿಡಬೇಕಾಗತ್ತೆ. ಅದರಿಂದ ಯೋಗಾಗ್ನಿಯನ್ನು ನಿರಂತರವಾಗಿ ಉಳಿಸ್ಕೋಬೇಕು. ಮರಣಕಾಲದಲ್ಲಿಯೂ ದೇಹ ಸ್ವಸ್ಥವಾಗಿರಬೇಕು, ಮನಸ್ಸು ಬುದ್ಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ, ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಶರೀರದಲ್ಲಿ ಅಗ್ನಿ ಇರಬೇಕು, ಅಗ್ನಿ ತತ್ವವನ್ನು ಚೆನ್ನಾಗಿ ಉಳಿಸ್ಕೋಬೇಕು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಈ ರೀತಿಯಲ್ಲಿ ಅಗ್ನಿ ತತ್ವವನ್ನು ಉಳಿಸ್ಕೊಂಡು ಯೋಗಯುಕ್ತರಾಗಿ ಯಾರು ದೇಹವನ್ನು ಬಿಡ್ತಾರೋ ಅವರು ಆತ್ಮಚಿಂತನೆಯಲ್ಲಿಯೇ ಇದ್ದು ಪರಮ ಪದವಿಯನ್ನು ಹೊಂದುತ್ತಾರೆ. ಅವರು ಎಂದಿಗೂ ಜನನ ಮರಣ ಚಕ್ರದಲ್ಲಿ ಬೀಳೋದಿಲ್ಲ ಅನ್ನುವ ಒಂದು ವಿಚಾರವನ್ನು ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದ. ಈಗ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಅರ್ಜುನ ಅನೇಕ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಆ ಪ್ರಶ್ನೆಗಳಿಗೆಲ್ಲ ಕೃಷ್ಣ ಪರಮಾತ್ಮನು ಉತ್ತರವನ್ನು ಕೊಡ್ತಾ ಇರ್ತಾನೆ. ಈಗ ಮುಂದುವರೆದು ಕೃಷ್ಣ ಹೇಳ್ತಾನೆ, ಭಗವಂತನು ಹೇಳುವನು, ಹೇ ಅರ್ಜುನ, ಎಲ್ಲಕ್ಕಿಂತಲೂ ಒಳಗಿರುವ ಸಮಸ್ತ ಜ್ಞಾನಕ್ಕೂ ಮೂಲ ಕಾರಣವಾದ ನನ್ನ ಅಂತಃಕರಣದ ಗುಪ್ತ ರಹಸ್ಯವನ್ನು ನಿನಗೆ ಈಗ ಹೇಳುವೆನು ಕೇಳು. ಎಲ್ಲಕ್ಕಿಂತಲೂ ಒಳಗಿರುವ ಸಮಸ್ತ ಜ್ಞಾನಕ್ಕೂ ಮೂಲ ಕಾರಣವಾದ ನನ್ನ ಅಂತಃಕರಣದ ಗುಪ್ತ ರಹಸ್ಯವನ್ನು ನಿನಗೀಗ ಹೇಳುವೆನು ಕೇಳು. ನಿನ್ನ ಅಂತಃಕರಣದ ಗುಪ್ತ ದ್ವಾರವನ್ನು ತೆರೆದು ಅಲ್ಲಿ ರಹಸ್ಯವನ್ನು ಹೊರಗೆಡಹುವಂತಹ ಅವಶ್ಯಕತೆಯು ಈಗ ಒದಗಿರುವುದಾದರೂ ಏನು ಎಂದು ನೀನು ಚಿಂತಿಸಬಹುದು. ನನ್ನೊಳಗೆ ಅಡಗಿರ್ತಕ್ಕಂಥ ಗುಪ್ತವಾದ ರಹಸ್ಯವನ್ನು ಅರ್ಜುನ ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ ಕೇಳು. ಈಗ ನೀನು ಅನ್ಕೋಬೋದು, ನಿನ್ನೊಳಗಿರುವ ಆ ರಹಸ್ಯವನ್ನು ಹೊರಗೆ ತೆಗೆದು ನನಗೆ ಹೇಳೋ ಅವಶ್ಯಕತೆ ಏನಿದೆ ಕೃಷ್ಣ ಅಂತ ನೀನು ಕೇಳ್ಬೋದು, ಚಿಂತಿಸ್ಬೋದು. ಹೇ ಅರ್ಜುನ, ಅದರ ಕಾರಣವನ್ನು ಹೇಳುವೆನು ಕೇಳು. ನೀನು ಭಕ್ತಿಯ ಪ್ರತ್ಯಕ್ಷ ಮೂರ್ತಿಯೇ ಆಗಿರುವುದರಿಂದ ನಾನು ಹೇಳುವುದನ್ನು ನೀನು ಎಂದಿಗೂ ಉಪೇಕ್ಷೆ ಮಾಡುವುದಿಲ್ಲ. ಅರ್ಜುನನಿಗೆ ಪರಮಾತ್ಮ ಒಂದು ಪದವಿಯನ್ನು ಕೊಟ್ಟ, ಏನಂತ? ಭಕ್ತಿಯ ಪ್ರತ್ಯಕ್ಷ ಮೂರ್ತಿಯೇ ನೀನು ಅಂತ. ಈಗ ರಾಮನಿಗೆ ಹೇಳ್ತಾ ಇರೋ ಧರ್ಮದ ಪ್ರತ್ಯಕ್ಷ ಮೂರ್ತಿ ಅಂತ. ಆ ಥರ ಇಲ್ಲಿ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾರೆ? ಭಕ್ತಿಯ ಪ್ರತ್ಯಕ್ಷ ಮೂರ್ತಿ ನೀನು ಅಂತ ಕೃಷ್ಣನ ಬಾಯಿಂದ ಹೇಳಬೇಕಾದ್ರೆ ಅರ್ಜುನನಲ್ಲಿ ಭಕ್ತಿ ಅನ್ನೋದು ಎಷ್ಟು ಅಡಕವಾಗಿತ್ತು ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಭಕ್ತಿಯ ಪ್ರತ್ಯಕ್ಷ ಮೂರ್ತಿಯೇ ನೀನಾಗಿರೋದ್ರಿಂದ ನಾನು ಹೇಳುವ ಮಾತನ್ನು ನೀನು ಉಪೇಕ್ಷೆ ಮಾಡೋದಿಲ್ಲ, ಅಲಕ್ಷ್ಯ ಮಾಡೋದಿಲ್ಲ. ನೀನು ಚೆನ್ನಾಗಿ ಕೇಳ್ತೀಯ, ಅದರಿಂದ ನಿನಗೆ ಹೇಳ್ತೀನಿ ಕೇಳು. ಇದರಿಂದ ನನ್ನ ಮನಸ್ಸಿನಿಂದ ಹೊರಬೀಳುವ ರಹಸ್ಯ ವಿಷಯಗಳೆಲ್ಲವನ್ನು ನಿನ್ನ ಅಂತಃಕರಣದಲ್ಲಿ ಒಂದೇ ಸಾರಿ ತುಂಬಬೇಕೆಂದು ಸಂಕಲ್ಪಿಸಿರುವೆನು. ನೀನು ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಕೇಳ್ತೀಯ ಅಂತ ಗೊತ್ತಿರೋದ್ರಿಂದ ನನ್ನಲ್ಲಿರ್ತಕ್ಕಂಥ ರಹಸ್ಯಗಳನ್ನೆಲ್ಲ ಒಂದೇ ಸಲ ನಿನ್ನೊಳಗೆ ತುಂಬಿಸ್ಬಿಡ್ಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಸ್ತನದಲ್ಲಿ ತುಂಬಿರುವ ಹಾಲಿನ ಮಧುರವು ಸ್ತನಕ್ಕೆ ಗೊತ್ತಾಗದಿದ್ದರೂ ಪಾನ ಮಾಡುವ ಮಕ್ಕಳಿಗೆ ಅದರ ಸವಿಯು ಲಭಿಸುವಂತೆ. ಈಗ ತಾಯಿ ಎದೆಯಲ್ಲಿ ಹಾಲು ತುಂಬಿರ್ತದೆ, ಆ ಎದೆಗೆ ಆ ಹಾಲಿನ ರುಚಿ ಗೊತ್ತಿರೋದಿಲ್ಲ. ಆದರೆ ಆ ಹಾಲನ್ನು ಕುಡಿತಕ್ಕಂಥ ಮಕ್ಕಳಿಗೆ ಅದರ ಸವಿ ರುಚಿ ಗೊತ್ತಿರುವಂತೆ ಏಕನಿಷ್ಠೆಯುಳ್ಳ ಭಕ್ತನು ದೊರಕಿದಾಗಲೇ ನನ್ನ ಅರಿವಿಗೂ ನಿಲುಕದೆ ನನ್ನಲ್ಲಿಯೇ ಅಡಗಿರುವ ಗೂಢ ರಹಸ್ಯಾರ್ಥವು ತಾನಾಗಿಯೇ ಪ್ರಕಟವಾಗುವುದು. ಈಗ ಮಗು ಹೊಟ್ಟೆ ಹಸುವಿನಿಂದ ತಾಯಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಇರ್ತದೆ. ಆ ತಾಯಿಯ ಎದೆ ಹಾಲಿನಿಂದ ತುಂಬಿ ಎದೆ ಬಿರಿತಾ ಇರ್ತದೆ, ಹಾಲು ಜಿನುಗ್ತಾ ಇರ್ತದೆ. ಹಸುಗಳಾಗ್ಬೋದು, ಇತರ ಪ್ರಾಣಿಗಳಾಗ್ಬೋದು, ಮನುಷ್ಯರಲ್ಲಿ ತಾಯಿ ಆಗ್ಬೋದು, ಇವೆಲ್ಲ ನೀವು ಸರ್ವೇ ಸಾಧಾರಣವಾಗಿ ಗಮನಿಸಿರ್ತೀರಿ. ಅವರಿಗೆ ಗೊತ್ತಿಲ್ಲದೇ ಆ ಎದೆಯಿಂದ ಹಾಲು ಜಿನುಗ್ತಾ ಇರ್ತದೆ. ಈ ರೀತಿಯಲ್ಲಿ ನಿಜವಾದ ಭಕ್ತನು ಸಿಕ್ಕಿದಾಗ ಆ ಸದ್ಗುರುವಿನ ಬಾಯಿಯಿಂದ ರಹಸ್ಯಗಳು ತನ್ನಿಂತಾನೇ ಹೊರಗೆ ಬರ್ತಾ ಇರ್ತದೆ. ಹೇಳ್ಬೇಕು ಇಂಥದನ್ನು ಹೇಳಿ ಗುರುಗಳೇ ಅಂತ ಕೇಳಿದಾಗ ಬರೋದಿಲ್ಲ. ಇಂಥದನ್ನೆಲ್ಲ ಈತನಿಗೆ ಹೇಳ್ಬಿಡ್ಬೇಕು ಅಂತ ಆ ಸದ್ಭಕ್ತನನ್ನು ನೋಡಿದಾಗ ಗುರುವಿಗೆ ತನ್ನಿಂದ ತಾನೇ ಹೊರಗೆ ಬರ್ತದೆ. ಈ ರೀತಿಯಲ್ಲಿ ಕೃಷ್ಣನಿಗೆ ಅರ್ಜುನನಿಗೆ ಹೇಳಬೇಕು ಅಂತ ಕೃಷ್ಣನಲ್ಲಿ ಆಗಿದೆ. ಹುಲುಸಾದ ಭೂಮಿಯಲ್ಲಿ ಬಿತ್ತದ ಬೀಜವನ್ನು ವ್ಯರ್ಥವಾದುದೆಂದು ಯಾರು ತಾನೇ ಹೇಳುವರು?
ಹುಲಸಾದ ಭೂಮಿಯಲ್ಲಿ ಬಿತ್ತಿದ ಬೀಜವನ್ನು ವ್ಯರ್ಥವಾದುದೆಂದು ಯಾರು ತಾನೇ ಹೇಳುವರು? ಚೆನ್ನಾಗಿ ಭೂಮಿಯನ್ನು ಹದ ಮಾಡಿ ಅದನ್ನು ಉತ್ತು ಗೊಬ್ಬರ ಎಲ್ಲ ಹಾಕಿ ಹದ ಮಾಡಿರುವ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಅದು ಚೆನ್ನಾಗಿ ಬೆಳೀತದೆ. ವ್ಯರ್ಥ ಆಯಿತು ಅಂತ ಹೇಳೋದುಂಟೆ? ಇಲ್ಲ. ಆದ್ದರಿಂದ ತಿಳಿಯಾದ ಮನಸ್ಸು, ಸ್ವಚ್ಛವಾದ ಬುದ್ಧಿ, ನಿಷ್ಕಲ್ಮಶವಾದ ಏಕನಿಷ್ಠೆಯುಳ್ಳ ಭಕ್ತರಿಗೆ ಮಾತ್ರ ನನ್ನ ಗೂಢ ರಹಸ್ಯದ ಅಮೃತ ತತ್ವವು ದಕ್ಕುವುದು. ಒಬ್ಬ ಭಕ್ತನು ಜ್ಞಾನಿಯಾಗಬೇಕಾದ್ರೆ, ಹೇಳಿದ ಸದ್ವಿಚಾರವನ್ನು ಚೆನ್ನಾಗಿ ಅಳವಡಿಸ್ಕೊಳ್ಬೇಕಾದ್ರೆ ಏನೇನಿರಬೇಕು ಅಲ್ಲಿ? ಏಕನಿಷ್ಠೆಯುಳ್ಳ ಭಕ್ತರಿಗೆ ಮಾತ್ರ ನನ್ನ ಗೂಢ ರಹಸ್ಯದ ಅಮೃತತ್ವವು ದಕ್ಕುವುದು. ಅದಕ್ಕೆ ಸ್ವಚ್ಛವಾದ ಬುದ್ಧಿ ಇರಬೇಕು, ನಿಷ್ಕಲ್ಮಶವಾದ ಬುದ್ಧಿ, ಸ್ವಚ್ಛವಾದ ಮನಸ್ಸಿರಬೇಕು, ತಿಳಿಯಾದ ಮನಸ್ಸಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ? ಅವರೇನೋ ಹೇಳ್ತಾ ಇರ್ತಾರೆ, ನಮ್ಮ ಬುದ್ಧಿ ಮನಸ್ಸುಗಳೆಲ್ಲ ಬೇರೆ ಕೆಲಸ ಮಾಡ್ತಾಯಿದ್ರೆ ಅದು ಹಿಡಿಯೋದಿಲ್ಲ. ಹೇ ಪಾರ್ಥ, ಇಂತಹ ಶುಭ ಸಮಯದಲ್ಲಿ ಮೇಲೆ ಹೇಳಿದ ಲಕ್ಷಣಗಳುಳ್ಳ ನೀನು ದೊರಕಿರುವಾಗ ನನ್ನ ಗೂಢ ರಹಸ್ಯವನ್ನು ನಿನ್ನಲ್ಲಿ ಬಯಲು ಮಾಡದೆ ಬಚ್ಚಿಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ನೀನು ಆ ರೀತಿಯಲ್ಲಿದೆಯಾ? ನಿಜವಾದ ಭಕ್ತನಾಗಿದೆಯಾ? ಶುದ್ಧವಾದ ಬುದ್ಧಿಯುಳ್ಳವನು, ಶುದ್ಧವಾದ ಮನಸ್ಸುಳ್ಳವನಾಗಿದೆಯಾ? ಅದರಿಂದ ಈಗ ನಾನು ರಹಸ್ಯವನ್ನು ಮುಚ್ಚಿಡೋದ್ರಲ್ಲಿ ಅಷ್ಟು ಸರಿ ಇಲ್ಲ. ಅದರಿಂದ ನಾನು ನಿನಗೀಗ ರಹಸ್ಯಗಳನ್ನೆಲ್ಲ ಹೇಳ್ಬಿಡ್ತೀನಿ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಎಲೆ ವಿಜಯನೇ, ಮಾತು ಮಾತಿಗೂ ನಾನು ಗೂಢ ಎಂದು ಹೇಳುವುದರಿಂದ ನಿನಗೆ ಬೇಸರವಾಗಬಹುದು. ಈ ಗೂಢ ಅಂದರೆ ಇರ್ತದೆ, ನಮ್ಮ ಕಣ್ಣಿಗೆ ಮಾತ್ರ ಕಾಣಿಸೋದಿಲ್ಲ. ಇಲ್ಲೇ ಇರ್ತದೆ, ನಮ್ಮಲ್ಲೇ ಇರ್ತದೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ಗೂಢ ಅನ್ನೋ ಮಾತಿಗೆ ನಿನಗೆ ಬೇಸರ ಆಗ್ಬೋದು. ಏನು ಮಾತಿಗೂ ಗೂಢವಾದ ಅರ್ಥ ಇದು, ಗೂಢವಾದ ಮಾತಿದು ಅಂತಾರಲ್ಲ ಅಂತ. ಆದ್ದರಿಂದ ಪ್ರಾಪಂಚಿಕ ವಸ್ತುಗಳ ವಿಶೇಷ ಜ್ಞಾನ, ಏನು ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನಿಗೆ? ಪ್ರಾಪಂಚಿಕ ವಸ್ತುಗಳ ವಿಶೇಷ ಜ್ಞಾನ ಅಂದರೆ ವಿಜ್ಞಾನದೊಡನೆ ಮಿಲಿನವಾದ ಪರಮಾತ್ಮನ ವಿಷಯವಾದ ತಿಳಿವನ್ನು, ಜ್ಞಾನವನ್ನು ನಿನಗೆ ವಿಭಜಿಸಿ ತಿಳಿಯ ಹೇಳುವೆನು. ಈಗ ಪ್ರಾಪಂಚಿಕ ವಿಚಾರದ ಜೊತೆಯಲ್ಲಿ ಬೆರೆತೋಗಿದೆ ಆತ್ಮಜ್ಞಾನ. ಅದನ್ನು ನಾನು ನಿನಗೆ ವಿಭಜನೆ ಮಾಡಿ ತಿಳಿಸ್ಕೊಡ್ತೀನಿ ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಹಜ ನಾಣ್ಯಗಳೊಡನೆ ಕೃತಕ ನಾಣ್ಯಗಳು ಬೆರೆತಿರುವಾಗ ಅವುಗಳನ್ನು ಎಚ್ಚರಿಕೆಯಿಂದ ಬೇರ್ಪಡಿಸಿ ಬೇರೆ ಬೇರೆ ರಾಶಿಗಳಾಗಿ ಹಾಕುವ ಅವಶ್ಯಕತೆ ಉಂಟಾಗುವಂತೆ. ಅಂದರೆ ಈ ನಾಣ್ಯಗಳು ಕೋಟಾ ನಾಣ್ಯಗಳು ಅಂತಾರೆ. ಈಗ ಅದು ಸರಿಯಾಗಿ ನಮಗೆ ತಿಳಿ ಬರೋದಿಲ್ಲ ಅಂತ ಇಟ್ಕೊಳ್ಳೋಣ. ಕೋಟಾ ನೋಟ್ ಅರ್ಥ ಆಗುತ್ತೆ. ಒರಿಜಿನಲ್ ನೋಟ್ಗೂ ಕೋಟಾ ನೋಟ್ಗಳಿಗೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಕಂಡುಹಿಡಿಬೇಕಾದ್ರೆ ಅದರದೇ ಆದ ಕೆಲವೊಂದು ನಿಯಮಗಳಿದೆ, ಅದನ್ನು ನೋಡಿದ್ರೆ ಮಾತ್ರ ಗೊತ್ತಾಗೋದು. ಹೇಗೆ ಒರಿಜಿನಲ್ ಮತ್ತು ಕೋಟಾ ನೋಟ್ಗಳನ್ನ ಬೇರ್ಪಡಿಸಿ ನೋಡಬೇಕೋ ಅದೇ ರೀತಿಯಲ್ಲಿ ಇಲ್ಲಿ ನಾನು ಜ್ಞಾನ ಮತ್ತು ವಿಜ್ಞಾನಗಳ ಬೆರಕೆ ರಾಶಿಯನ್ನು ವಿಭಜಿಸಿ ಅವುಗಳನ್ನು ನಿನ್ನ ಮುಂದೆ ಬೇರೆ ಬೇರೆಯಾಗಿ ಇಡುವೆನು. ಈ ಜ್ಞಾನ ಮತ್ತು ವಿಜ್ಞಾನ ಅಂತ ಎರಡು ವಿಭಾಗವನ್ನು ಮಾಡಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಈ ಎರಡು ಒಂದೇ ಅಲ್ಲ ಅರ್ಜುನ. ಜ್ಞಾನ ಮತ್ತು ವಿಜ್ಞಾನ ಎಂಬ ಎರಡು ವಿಚಾರಗಳು ಇದರಲ್ಲಿ ಬೆರಕೆ ಹಾಕ್ಕೊಂಡಿವೆ. ಯಾವುದೋ ಪ್ರಾಪಂಚಿಕ ಮತ್ತು ಪಾರಮಾರ್ಥ ಎರಡುವೆ. ಇವುಗಳನ್ನು ನಿನಗೆ ವಿಭಾಗ ಮಾಡಿ ತೋರಿಸ್ತೀನಿ. ರಾಜಹಂಸವು ತನ್ನ ಕೊಕ್ಕೆಂಬ ಚಿಮಟೆಯಿಂದ ನೀರನ್ನು ಹಾಲನ್ನು ಪ್ರತ್ಯೇಕಿಸುವಂತೆ ನಾನೂ ಸಹ ವಿಜ್ಞಾನ ಮತ್ತು ಜ್ಞಾನಗಳನ್ನು ವಿಂಗಡಿಸಿ ನಿನಗೆ ತೋರಿಸುವೆನು. ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಹೊಟ್ಟು ತೂರಿ ಹೋಗಿ ಕೇವಲ ಧಾನ್ಯ ರಾಶಿಯು ಮಾತ್ರವೇ ಉಳಿಯುವಂತೆ ವಿವೇಕದಿಂದ ವಿಜ್ಞಾನ ಮತ್ತು ಜ್ಞಾನಗಳನ್ನು ವಿಂಗಡಿಸಿದಾಗ ಈ ಪರಮಜ್ಞಾನವು ನಮ್ಮನ್ನು ಜನನ ಮರಣವೆಂಬ ಈ ನಾಮರೂಪಾತ್ಮಕ ಸಂಸಾರದಿಂದ ದೂರ ಮಾಡಿ ಮೋಕ್ಷ ಪದವಿ ಎಂಬ ಅಕ್ಷಯ ಸಿಂಹಾಸನದ ಮೇಲೆ ತೆಗೆದುಕೊಂಡು ಹೋಗಿ ಕುಳ್ಳಿರಿಸುವುದು. ಪ್ರಪಂಚ ಮತ್ತು ಪಾರಮಾರ್ಥ ಎರಡನ್ನು ಸರಿಯಾಗಿ ನಾವು ತಿಳ್ಕೊಂಡಿದ್ದೆ ಆದರೆ ಅರ್ಜುನ, ಇದೇನು ಮಾಡ್ತದೆ? ನಮಗೆ ಮೋಕ್ಷವೆಂಬ ಪದವಿಯನ್ನು ಕೊಡ್ತದೆ, ಮುಕ್ತಿ ಭವನಕ್ಕೆ ನಮ್ಮನ್ನು ಸೇರಿಸ್ತದೆ. ಅದರಿಂದ ಈ ಎರಡನ್ನು ನಾನು ನಿನಗೆ ಜ್ಞಾನ ಮತ್ತು ವಿಜ್ಞಾನದ ವಿಚಾರವನ್ನು ವಿಂಗಡಿಸಿ ಅದೇನು ಇದೇನು ಅಂತ ಎರಡನ್ನು ತೋರಿಸ್ತೀನಿ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ವಿಂಗಡಣೆ ಮಾಡಿ ಯಾವ ವಿಚಾರವನ್ನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್